ನೋಡ್ಬೋದು ಮೇಡಮ್, ಇದು ಕೋಟೆ ಅಂದರೆ ಅರಮನೆಗೆ ಹೋಗುವಾಗ ಕೋಟೆ ಮುಖ್ಯ ದ್ವಾರ ಇದೆ. ಹೊರಗಡೆಯಿಂದ ಎಲ್ಲ ರಾಜರಿಗೆ ಸಂಬಂಧಿಸಿದ ರಾಜರ ಪರಿವಾರಕ್ಕೆ ಸಂಬಂಧಿಸಿದ ಪ್ರದೇಶ ಇದು. ದಕ್ಷಿಣ ಭಾಗ ಮೇಡಮ್ ಇದೆಲ್ಲ ನೋಡ್ಬೋದು. ನಾವು ಈಗ ಎಲ್ಲ ಬೀಳುವ ಸ್ಥಿತಿ ಬಿದ್ದೋಗ್ಬಿಡೋದು ಸಾಕಷ್ಟು ಕೂತ್ಕೊಳ್ಳೋಕೆ ಮೇಡಮ್. ಇದು ಎಲ್ಲಾಗಲೂ ಕೂಡ ಪ್ರವೇಶ ದ್ವಾರ ಆದ ಕೂಡಲೇ ಅಲ್ಲೊಂದಷ್ಟು ಕಟ್ಟೆಯನ್ನು ಕಟ್ಕೊಂಡು ಕೂಡೋದಕ್ಕೆ ಒಂದು ಅವಕಾಶ ಆಗಲಿ ಅಂತ ನಿರ್ಮಾಣ ಮಾಡಿದ್ವಿ ಮೇಡಮ್. ಎಲ್ಲ ಇತಿಹಾಸದಲ್ಲಿ ನೋಡ್ತೀವಿ ಕೋಟೆಗೆ ಕಂದಕ, ಆದರೆ ಇಲ್ಲಿ ಕುಮಟದುರ್ಗದಲ್ಲಿ ಅರಮನೆಗೆ ಕಂದಕ ಅಂದ್ರೆ ಇದು 700 ವರ್ಷದಿಂದ ಉಳ್ಕೊಂಡಿದೆ. ಹಂಗೆ ಬರ್ತಕ್ಕಂಥ ಪೂಜೆ ಪುನಸ್ಕಾರಗಳು ಕೂಡ ಈ ಆಂಜನೇಯಗೆ ನಡೀತಾ ಇದೆ ಮೇಡಮ್. ವೆಲ್ಕಮ್ ಟು ಗಂಡುಗಲಿ ಕುಮಾರರಾಮನ ಇತಿಹಾಸಕ್ಕೆ ಸ್ವಾಗತ ಸುಸ್ವಾಗತ. ಇವಾಗ ಎಲ್ಲಿ ಕರ್ಕೊಂಡು ಹೋಗ್ತಾ ಇದ್ದೀರಾ ಸರ್? ಕೋಟೆ ಯಾವ ಭಾಗಕ್ಕೆ ನಾವು ಬರ್ತಾ ಇದ್ದೀವಿ ಮೇಡಮ್? ಈಗ ನಾವು ಕುಮಟದುರ್ಗದ ಮುಖ್ಯವಾಗಿರ್ತಕ್ಕಂಥ ಅರಮನೆ ಪ್ರಾಂಗಣಕ್ಕೆ ಹೋಗ್ತಾ ಇದ್ದೀವಿ ಮೇಡಮ್. ಅರಮನೆ ಪ್ರಾಂಗಣಕ್ಕೆ ಹೋಗುವ ಸಂದರ್ಭದಲ್ಲಿ ನಮಗೆ ಕುಮಾರರಾಮನ ಪಾದ ಸಿಗ್ತದೆ ಮೇಡಮ್. ಇದು ಕುಮಾರರಾಮನ ಪಾದ ಮೇಡಮ್. ಇಲ್ಲಿ ಒಂದಿಷ್ಟು ಆಕಾರದಲ್ಲಿದೆಲ್ಲ, ಪಾದದ ಆಕಾರದಲ್ಲಿ. ಇಲ್ಲಿ ನಮ್ಮ ಜನ ಏನು ಮಾಡ್ತಾರೆ, ಇಲ್ಲೊಂದು ಪಾದ ಇದೆ, ಆ ಬೆಟ್ಟದಲ್ಲಿ ಒಂದು ಪಾದ ಇದೆ ಅಂತಂದ್ಬಿಟ್ಟು ಹೇಳ್ತಾರೆ ಮೇಡಮ್. ಇವಾಗಲೂ ಕೂಡ ಇವು ನೋಡೋಕೆ ನಮ್ಗೆ ಸಾಕ್ಷಿಯಾಗಿ ಸಿಗ್ತಾವೆ ಮೇಡಮ್. ಸರ್, ಅಂದರೆ ಕುಮಾರರಾಮನ ಪಾದ ಅಂತ ಗೊತ್ತಾಯಿತು. ಯಾವಾಗ ಏನಿದ್ರು ಹಿನ್ನೆಲೆ ಏನು, ಐತಿಹ್ಯ ಏನು, ಜನಪದ ಹೇಳಿದ್ದೆ? ಜನಪದೀಯ ಕಥೆ ಅಂದರೆ ಕುಮಾರರಾಮ ಎಷ್ಟೊಂದು ಪರಾಕ್ರಮಿ ಆಗಿದ್ದ, ವೀರನಾಗಿದ್ದ ಅಂತ ಅನ್ನೋದಕ್ಕೆ ಈ ಬೆಟ್ಟದಿಂದ ಆ ಬೆಟ್ಟಕ್ಕೆ ಜಿಗಿದ ಅಂತ. ಅಂದರೆ ಇವತ್ತು ನಾವು ಅದನ್ನು ಐತಿಹ್ಯವಾಗಿ ಜನಪದೀಯ ನಂಬಿಕೆವಾಗಿ ಮಾತ್ರ ನಾವು ನೋಡ್ಬೋದು ಮೇಡಮ್. ಓಕೆ, ಅಂದರೆ ಜನಪದರು ಕುಮಾರರಾಮ ಅಷ್ಟು ಪರಾಕ್ರಮಿಯಾಗಿದ್ದ, ಬಲಾಢ್ಯರಾಗಿದ್ದ, ಅಂದರೆ ಅಷ್ಟು ಶೂರ ಆಗಿದ್ದ. ಇಲ್ಲಿಂದ ಆ ಬೆಟ್ಟಕ್ಕೆ ಆರಬೇಕು ಅಂತ ಹೇಳಿದರೆ ಒಂದು ಪಾದ ಇಲ್ಲಿ ಇಟ್ಕೊಂಡು ಇನ್ನೊಂದು ಪಾದ ಅಷ್ಟು ದೂರ ಜಿಗಿತಾ ಇದ್ದ ಅನ್ನೋದಕ್ಕೆ ಪ್ರತೀಕವಾಗಿ ಜನಪದರು ಇದು ಲಾವಣಿಗಳಲ್ಲೂ ಕೂಡ ಹೇಳಿದ್ದಾರೆ. ನಿಜ ಮೇಡಮ್, ಲಾವಣಿಯಲ್ಲಿ ಕುಮಾರರಾಮನೇ ಹೀರೋ. ಯಾವ ಬೇರೆ ಯಾರನ್ನು ಕೂಡ ಅಷ್ಟಾಗಿ ಹೊಗಳಿಲ್ಲ. ಕುಮಾರರಾಮನ ಸಾಕಷ್ಟು ಒಂದು ದಿನ 24 ತಾಸುವರೆಗೂ ಕುಮಾರರಾಮನ ಕುರಿತು ಆಡ್ತಕ್ಕಂಥವ್ರು ಇದ್ದಾರೆ ಮೇಡಮ್. ಓಕೆ, ಇವಾಗ ನಾವು ಇತಿಹಾಸನ ತೆಗೆದು ನೋಡ್ಬೇಕಂದ್ರೆ ಇವಾಗ 700 ವರ್ಷದ ಇತಿಹಾಸಗಳನ್ನ ತೆಗಿಬೇಕಂತ ಹೇಳಿದಾಗ ನಮ್ಮ ಜನಪದರು ಹಾಡಿದಂಥ ಲಾವಣಿ ಪದಗಳು, ಕಟ್ಟಿದಂಥ ಪದಗಳ ಆಧಾರದ ಮೇಲೆನೆ ಅನೇಕ ಸಂಶೋಧನೆಗಳು ನಡೀತಾ ಇದೆ. ರಾಜಮನೆತನಗಳಾಗಿರ್ಬೋದು, ಇವಾಗ ಕುಮಾರರಾಮರ ಬಗ್ಗೆ ಆಗಿರ್ಬೋದು, ಕುಮಟದುರ್ಗದ ಬಗ್ಗೆ ಆಗಿರ್ಬೋದು, ಅಂತಹ ಲಾವಣಿ ಪದಗಳಲ್ಲಿ ಹಾಡಿದಂಥ ಈ ಕುಮಾರರಾಮದ ವೀರತನ, ಪರಾಕ್ರಮದ ಬಗ್ಗೆನೂ ಕೂಡ ಇಲ್ಲಿ ಐತಿಹ್ಯ ಇದೆ. ಎಲ್ಲರೂ ಇಲ್ಲಿಗೆ ಬಂದು ಪೂಜೆ ಮಾಡ್ತಾರೆ. ಶಾಸನಗಳ ಜೊತೆಗೆ ಬೃಹತ್ ಅಂದರೆ ಅಂದಿನ ಕವಿಗಳು ನಿರ್ಮಾಣ ಮಾಡ್ತಕ್ಕಂಥ ಸಾಂಗತ್ಯಗಳ ಜೊತೆಗೆ ನಂತರದಲ್ಲಿ ನಮಗೆ ಜನಪದೀಯವಾಗಿ ಕೂಡ ಕುಮಾರರಾಮ ಮೂರು ಪ್ರಕಾರದಲ್ಲೂ ಕೂಡ ಸಿಗ್ತಕ್ಕಂಥದ್ದು. ಕೇವಲ ಶಾಸನಗಳಲ್ಲಿ ಮಾತ್ರ ಅಲ್ಲ, ಎಲ್ಲದೂ ಒಟ್ಟಾರೆಯಾಗಿ ಜನಪದೀಯವಾಗಿ ಕೂಡ ಸಾಕಷ್ಟು ಶ್ರೀಮಂತಿಕೆ ಇರ್ತಕ್ಕಂಥ ಜನಪದೀಯ ಗೀತೆಗಳು ನಮ್ಮಲ್ಲಿ ಕುಮಾರರಾಮನ ಕುರಿತು ರಚನೆ ಆಗಿದ್ದಾವೆ ಮೇಡಮ್. ಸರ್, ಎಷ್ಟು ಗೀತೆಗಳ ರಚನೆ ಆಗಿದೆ ಸರ್ ಅಂದಾಜು ನಿಮಗೆ ಗೊತ್ತಿರೋ? ಈಗ ನಮ್ಮ ಕಡೆಗೆ ಜಗ್ಗುಲಿ ಹಾಡು ಅಂತ ಆಡ್ತಾರೆ ಮೇಡಮ್, ಆಮೇಲೆ ಗೊಂದಲಿಗರು ಹಾಡು ಅಂತ ಆಡ್ತಾರೆ, ಆಮೇಲೆ ಬುರ್ರ ಕಥಾ ಅಂತ ಅಂದ್ಬಿಟ್ಟು ಅದೊಂದು ವಿಶಿಷ್ಟವಾದಂಥ ಜನಪದೀಯ ಕಲೆ ಅದು ಇದೆ ಮೇಡಮ್. ಇನ್ನು ಸೋಬಾನೆ ಪದ ಅಂತ ಆಡ್ತಾರೆ. ಮತ್ತು ಮಹಿಳೆಯರು ತಾವು ಸಸಿ ನಾಟಿ ಮಾಡುವಾಗ, ಭತ್ತ ಕೊಯ್ಯುವಾಗ, ಯಾವುದೇ ತಮ್ಮ ಕೃಷಿ ಚಟುವಟಿಕೆಗಳು ಇದ್ದಾಗ ಆಡ್ತಕ್ಕಂಥ ಹಾಡುಗಳು ಕೂಡ ಸಾಕಷ್ಟು ಇದಾವೆ ಮೇಡಮ್. ಆ ಹಾಡುಗಳಲ್ಲೆಲ್ಲ ಕುಮಾರರಾಮಂದು ಶೌರ್ಯ, ವೀರತನ ಮತ್ತು ಅವರ ಜೀವನ ಚರಿತ್ರೆಯನ್ನು ಪದ ಕಟ್ಟಿ ಜಾನಪದರು ಆಡ್ತಾ ಇದ್ರೆ ಅದು ಕೆಲವೊಂದು ದಾಖಲೆಗಳಲ್ಲಿ. ನಮಸ್ಕಾರ ಕನ್ನಡಿಗರೇ, ನಮ್ಮ ಪರಿಶ್ರಮದ ಮೂಲಕ ವಿಡಿಯೋವನ್ನು ಚಿತ್ರೀಕರಣ ಮಾಡಿ ನಮ್ಮ ಚಾನೆಲ್ ಅಲ್ಲಿ ಪ್ರಸಾರ ಮಾಡ್ತಾ ಇದ್ವಿ. ಈ ನಮ್ಮ ಸಣ್ಣ ಪ್ರಯತ್ನ ನಿಮ್ಗೆ ಇಷ್ಟ ಆದ್ರೆ ನಮ್ಮ ಚಾನೆಲ್ನ ಖಂಡಿತ ಸಬ್ಸ್ಕ್ರೈಬ್ ಮಾಡಿ, ನಮ್ಮೊಂದಿಗೆ ನೀವು ಕೈ ಜೋಡಿಸಿ, ನಿಮ್ಮ ಕೈಲಾದಷ್ಟು ಸಹಾಯ ಮಾಡಿ, ಪ್ರೀತಿಯಿಂದ ಅರಸಿ. ಸಂಗ್ರಹ ಕೂಡ ಆಗಿದಾವೆ ಮೇಡಮ್. ಅವೆಲ್ಲ ಕೆಲವೊಂದು ಈಗ ನಾವು ಲಾವಣಿ ಪದ ಅಂದ್ವಲ್ಲ, ಅವು ಕೂಡ ಸಂಗ್ರಹ ಆಗಿದ್ದಾವೆ. ಮತ್ತು ಬುರ್ರ ಕಥಾ ಕೂಡ ಹಂಪಿ ಯೂನಿವರ್ಸಿಟಿಯವರು ದರೋಜಿ ಈರಮ್ಮ ಅಂತ ಅಂದ್ಬಿಟ್ಟು ಅವರು ಸಂಗಡಿಗರು ಆಡ್ತಾ ಇದ್ರು, ಅದನ್ನು ಕೂಡ ರೆಕಾರ್ಡ್ ಮಾಡಿದ್ದಾರೆ ಮೇಡಮ್. ಹಂಪಿ ವಿಶ್ವವಿದ್ಯಾನಿಲಯದಲ್ಲಿ. ಹಾಂ ಮೇಡಮ್. ಸರ್, ಇದೇನಿದು ಮಾರ್ಕ್ ಇದೆಯಲ್ಲ? ಹಾಗೆ ಈಗ ಜಾರಬಾರ್ದು ಅಂತಂದ್ರೆ ಒಂದಿಷ್ಟು ರಚನೆಗಳನ್ನು ಮಾಡಿದ್ದಾರೆ ಮೇಡಮ್. ಅವಾಗಿನ ಕಾಲದಲ್ಲೇ ಮಾಡಿರೋದ? ಹಾಂ, ಅವಾಗ ಕೂಡ ಇದ್ದಿರ್ಬೋದು ಮೇಡಮ್. ಈಗ ನಮಗಂತೂ ಸ್ಪಷ್ಟ ಆಗ್ತಾ ಇದೆ. ಓಕೆ, ಅಂದರೆ ಸ್ಪಷ್ಟವಾಗಿ ಗೊತ್ತಿಲ್ಲ. ಇಲ್ಲ, ಬಟ್ ಅವಾಗಿನ ಕಾಲದಲ್ಲೇ ಮಾಡಿದ್ದಾರೆ ಅನಿಸ್ತದೆ. ನಿಜ ಮೇಡಮ್. ಈಗೆಲ್ಲ ನೀರಿನ ಸವಕಳಿಯಿಂದ ಈಗಲೂ ಕೂಡ ಯಾರಾದ್ರೂ ಎಚ್ಚರ ತಪ್ಪಿದ್ರೆ ಬೀಳ್ತಕ್ಕಂಥ ಸಂಭವಗಳು ಭಾಳ ಇದೆ ಮೇಡಮ್. ನೀವು ಈಗ ನೋಡ್ಬೋದು ಮೇಡಮ್, ಇದು ಕೋಟೆ ಅಂದರೆ ಅರಮನೆಗೆ ಹೋಗುವಾಗ ಕೋಟೆ ಮುಖ್ಯ ದ್ವಾರ ಇದು. ಅಂದರೆ ಇದ್ರ ಒಳಗಡೆಯಿಂದ ಎಲ್ಲ ರಾಜರಿಗೆ ಸಂಬಂಧಿಸಿದ ರಾಜರ ಪರಿವಾರಕ್ಕೆ ಸಂಬಂಧಿಸಿದ ಪ್ರದೇಶ ಇದು. ಹಾಗಾದ್ರೆ ನಾವು ಇವಾಗ ಹೋಗ್ತಾ ಇರೋದು ಕುಮಟದುರ್ಗದ ಕುಮಾರರಾಮ ಅವರ ಅರಮನೆ ಪ್ರಾಂಗಣಕ್ಕೆ, ಅಂತಃಪುರಕ್ಕೆ. ಇಲ್ಲಿ ಯಾರಿಗೂ ಸಾಮಾನ್ಯರಿಗೆ ಪ್ರವೇಶ ಇಲ್ಲ ಮೇಡಮ್. ಅರಮನೆಯವರು ಮಾತ್ರ ಇರ್ತಕ್ಕಂಥದ್ದು. ನಿಜ ಮೇಡಮ್. ಅವರ ತಂದೆ ತಾಯಿ ಮತ್ತೆ ಅರಮನೆಯಲ್ಲಿ ಕೆಲಸ ಮಾಡೋರು ಜನ. ಇದು ಒಟ್ಟು ಆಯಕಟ್ಟಿನ ಪ್ರದೇಶ ಮೇಡಮ್. ಅವ್ರಿಗೆ ಎಲ್ಲಿ ಎಷ್ಟು ಸುಲಭ ಆಗುತ್ತೆ ಅಷ್ಟು ತಮ್ಮ ಅರಮನೆನ ಕಟ್ಕೊಂಡು ಅಲ್ಲೂ ಕೂಡ ಕೆಲವೊಂದಿಷ್ಟು ನೀರುಗಳನ್ನು ನಿಂದಿರೋದಕ್ಕೆ, ಆಮೇಲೆ ಈಗ ಹೇಗೆ ಕೋಟೆಗಳನ್ನು ನಿರ್ಮಾಣ ಮಾಡ್ಕೊಂಡಾಗ ಜಲಚರ ಪ್ರಾಣಿಗಳನ್ನ ಹಾಕ್ತಿದ್ದರು, ವೈರಿಗಳು ಬರಬಾರ್ದು, ಅದೇ ರೀತಿ ಕೂಡ ಕೆಲವೊಂದಿಷ್ಟು ನಿರ್ಮಾಣ ಆಗಿದಾವೆ ಮೇಡಮ್. ವೀಕ್ಷಕರೇ, ವೆಲ್ಕಮ್ ಟು ಕುಮಟದುರ್ಗ ಪ್ಯಾಲೇಸ್. ಬನ್ನಿ ಹೋಗೋಣ. 200 ವರ್ಷದ ಹೆಬ್ಬಾಗಿಲು ಹೇಗಿತ್ತು ಅಂತ ಹೇಳಿದ್ರೆ ಇದೊಂದು ಕಲ್ಪನೆ ಬರುತ್ತೆ. ಇಲ್ಲಿ ಕಲ್ಲಿಂದಲೇ ನಿರ್ಮಾಣ ಮಾಡಿದ್ದಾರೆ. ಬಟ್ ಮೇಲೆ ನೀವು ನೋಡ್ದಂಗೆ ಏನಾದ್ರು ಇತ್ತಾ, ಹೇಗೆ ಏನು?
ಈಗ ನಮಗಂತೂ ಈಗ ಇಷ್ಟರವರೆಗೂ ಅದು ಮಣ್ಣಿನ ಇಟ್ಟಂಗಳ ಮುಖಾಂತರ ಕಟ್ಟಿದ್ದಾರೆ ಮೇಡಮ್. ಆದರೆ ಇದ್ರ ಛತ್ ಇದ್ದ ಬಗ್ಗೆ ನಾವು ಕೂಡ ಗಮನಿಸಿಲ್ಲ. ಕೆಲವೊಂದಿಷ್ಟು ಅವಶೇಷಗಳು ಬಿದ್ದಿದ್ದು ನೋಡಿದ್ರೆ ಇಲ್ಲೂ ಕೂಡ ಒಂದು ಸುಸಜ್ಜಿತವಾಗಿರ್ತಕ್ಕಂಥ ದ್ವಾರ ಬಾಗಿಲಿತ್ತು ಅಂತ ನಾವು ನೋಡ್ಬೋದು ಮೇಡಮ್. ನಿಮ್ಮ ತಂದೆಯವರಾಗಿರ್ಬೋದು, ನಿಮ್ಮ ಊರವರಾಗಿರ್ಬೋದು, ಅಥವಾ ಎಲ್ಲಾದ್ರೂ ಒಂದು ಸಂಶೋಧನೆಯಲ್ಲಿ ಒಂದು ಫೋಟೋಸ್ ಇದ್ದಿದ್ದು ಆ ಥರ ಅರಮನೆ ಬಾಗಿಲು ಬಗ್ಗೆ ಏನಾದ್ರು? ಇಲ್ಲ ಮೇಡಮ್, ಅದು ಬಹುಶಃ ಶತ್ರುಗಳ ದಾಳಿಗೆ ಏನಾದರೂ ಹಾಳಾಗಿ ಹೋಗಿರ್ಬೋದು. ನಮಗೆ ಈಗ ಪ್ರಸ್ತುತವಾಗಿ ಈಗ ನಾವು ನೋಡ್ತಾ ಇದೀವಿ, ಇದಷ್ಟೇ ಕಾಣ್ತಾ ಇದೆ ಮೇಡಮ್. ಓಕೆ, ಇವಾಗ ಅರಮನೆ ಒಳಗಡೆ ಎಂಟ್ರಿ ಕೊಟ್ಟಿದ್ದೀವಿ ನಾವು, ದುರ್ಗದ ಅರಮನೆ ಒಳಗಡೆ. ಓಕೆ, ಇಲ್ಲಿ ಒಂದು ಸಭಾಂಗಣದ ತರ ಇದೆ ಸರ್. ನಿಜ ಮೇಡಮ್, ಏನಿದು? ಇದು ಕೂತ್ಕೊಳ್ಳೋಕೆ ಮೇಡಮ್. ಇದು ಎಲ್ಲಾಗಲೂ ಕೂಡ ಪ್ರವೇಶ ದ್ವಾರ ಆದ ಕೂಡಲೇ ಅಲ್ಲೊಂದಷ್ಟು ಕಟ್ಟೆಯನ್ನು ಕಟ್ಕೊಂಡು ಕೂಡೋದಕ್ಕೆ ಒಂದು ಅವಕಾಶ ಆಗಲಿ ಅಂತ ನಿರ್ಮಾಣ ಮಾಡಿದ್ವಿ ಮೇಡಮ್. ಈಗ ಇಲ್ಲಿ ನಮ್ಮ ಈಗಿನ ಸ್ಥಳೀಯರು ಏನು ಮಾಡ್ತಾರೆ ಮೇಡಮ್, ಯಾವುದಾದ್ರೂ ಪೂಜೆ ಪುನಸ್ಕಾರ ಮತ್ತು ಊಟ ಏನಾದರೂ ತಯಾರು ಮಾಡ್ಬೇಕಾದ್ರೆ ಇದನ್ನು ಬಳಸ್ಕೊಳ್ತಿದ್ದಾರೆ ಮೇಡಮ್. ಓಕೆ, ಎಲ್ಲಾನು ಇದನ್ನ ಬಳಸ್ಕೊಳ್ತಾರೆ ಮೇಡಮ್. ಇದು ಅರಮನೆಗೆ ಎಂಟ್ರಿ ಆದ ತಕ್ಷಣ ಸಭಾಂಗಣ ಅಂತ ಹೇಳಿದ್ರೆ ಮೀನ್ಸ್ ಕಟ್ಟೆ ಕೂತ್ಕೊಳ್ಳೋಕೆ, ರಾಜ ನೋಡಕ್ ಬರೋರು, ನಿಜ ಮತ್ತೆ ಮಹಾರಾಣಿ ಭೇಟಿ ಮಾಡಕ್ ಬರೋರು, ಅರಮನೆಗೆ ಸಂಬಂಧಪಟ್ಟಿದಂತಹ ಯಾರೇ ಬಂದ್ರು ಕೂಡ ಅಲ್ಲಿ ಆಳ್ವಿಕೆಗೆ ಸಂಬಂಧಪಟ್ಟಿದಂತ ವಿಷಯಗಳನ್ನ ಚರ್ಚೆ ಮಾಡೋದು, ಮತ್ತೆ ಪ್ರಜೆಗಳು ಏನಾದ್ರು ಅವರ ಅಹವಾಲುಗಳನ್ನ ಬೇಡಿಕೆಗಳನ್ನ ತರಬೇಕಾದ್ರೆ ಇಲ್ಲಿ ಫಸ್ಟ್ ಕೂತ್ಕೊಳ್ತಾ ಇದ್ರು. ಹೌದು ಮೇಡಮ್, ಇಲ್ಲಿಂದ ಅವ್ರಿಗೆ ಪರ್ಮಿಷನ್ ತಗೊಂಡು ಬಂದ್ಮೇಲೆ ಅವ್ರನ್ನ ಒಳಗೆ ಬಿಡ್ತಕ್ಕಂಥ ಕಾರ್ಯಗಳು ಆಗ್ತಾ ಇದ್ವು ಮೇಡಮ್. ಓಕೆ, ಇವಾಗ ಅರಮನೆ ಒಂದು ಒಳಗಡೆ ಒಂದು ಭಾಗಕ್ಕೆ ಬಂದಿದ್ದೀವಿ. ಆದ್ರೂ ಅರಮನೆಯಲ್ಲಿ ಇಲ್ಲಿ ಏನೆಲ್ಲ ಕುರುಹುಗಳಿದೆ ಸರ್ ಅದೊಂದು ಕಾಣಿಸ್ತು. ಅದ್ರ ಜೊತೆಗೆ ಇನ್ನೆಲ್ಲ ಏನಿದೆ? ಈಗ ಬಂಡೆ ಮೇಲೇನೆ ಅರಮನೆ ಕಟ್ಟಿರೋದು. ನಿಜ ಮೇಡಮ್. ಇಲ್ಲಿ ನೋಡಿ, ನಿಮಗೆ ಇನ್ನೂ ಕೂಡ ಇನ್ನೊಂದು ಹೆಚ್ಚಿನ ಒಂದು ಬೆಟ್ಟ ನಮ್ಗೆ ಕಾಣ್ತಾ ಇದೆ. ಅಂದರೆ ಅತ್ಯಂತ ಸುಸಜ್ಜಿತವಾಗಿರ್ತಕ್ಕಂಥ ಬೆಟ್ಟವನ್ನು ಅವರು ಆಯ್ಕೆ ಮಾಡಿಕೊಂಡ್ರು ರಾಜಧಾನಿಯಾಗಿ. ನಾವು ನೋಡ್ಬೋದು ಅಲ್ಲಿ ಕೂಡ ಒಂದಿಷ್ಟು ಇದು ಒಂದು ಬೆಟ್ಟ ಆದರೆ ಆ ಕಡೆ ಭಾಗದ ಕೂಡ ಒಂದು ಬೆಟ್ಟ ಇದೆ. ಸರ್ ಅಲ್ಲೇನು ಸರ್ ಇದು ಕೋಟೆ ತರ? ಅದೇ ಮೇಡಮ್, ಅದು ನಿಜ ಮೇಡಮ್. ಅದೇ ನಾವು ಈಗ ಅರಮನೆ ಅಂತ ಹೇಳ್ತಾ ಇದ್ದೀವಿ ಮೇಡಮ್. ಅದೇ ಆ ಅರಮನೆಗೆ ಪ್ರವೇಶ ಪೂರ್ವ ದಿಕ್ಕಿನ ಬಾಗಿಲಿಂದ ಇದೆ ಮೇಡಮ್. ಹಾಗಾದ್ರೆ ಇದು ಅರಮನೆಗೆ ಮುಖ್ಯ ದ್ವಾರ ಮೇಡಮ್. ನಾವು ಬಂದಿದ್ದು ಅಲ್ಲಿಂದ. ಮೇಡಮ್, ಅಲ್ಲಿ ಬಂದವರೆಲ್ಲ ಕುತ್ಕೊಳ್ತಾ ಇದ್ರು, ಭೇಟಿ ಮಾಡೋರು. ಹಾಗಾದ್ರೆ ನಾವು ರಾಜರೆಲ್ಲ ಇರ್ತಿದ್ದು ಇನ್ನೂ ಅದ್ರ ಆ ಕಡೆ ಮೇಡಮ್. ಹಾಗಾದ್ರೆ ಅರಮನೆನೇ ಎಷ್ಟು ಎಕರೆ ಇದೆ? ಸಾಕಷ್ಟು ದೊಡ್ಡದಿದೆ ಮೇಡಮ್. ನೋಡೋಣ ಬನ್ನಿ. ಅಂದಿನ ಅರಮನೆಗಳು ಯಾವ ರೀತಿಯಾಗಿ ಬಲಿಷ್ಠವಾಗಿ ಕಟ್ಕೊಳ್ತಾ ಇದ್ರು ಅನ್ನೋದಕ್ಕೆ ನಮ್ಮ ಈ ಕುಮಟದುರ್ಗದ ಅರಮನೆ ಸಾಕ್ಷಿ ಆಗುತ್ತೆ ಮೇಡಮ್. ಏನಿದೇನು ಒಂದೆರಡು ಎಕರೆಲಿ ಇಲ್ಲ ಸರ್. ನಿಜ ಮೇಡಮ್. ಅಂದರೆ ಇದು ಬೃಹತ್ತಾದ ಕಲ್ಲುಗಳನ್ನು ನೀವು ಕಟ್ಕೊಂಡು ಅರಮನೆಗಳನ್ನು ನಿರ್ಮಾಣ ಮಾಡ್ಕೊಳ್ತಾರೆ. ನಂತರದಲ್ಲಿ ಕಟ್ಟಿಗೆಯನ್ನು ಮಾಡ್ಕೊಂಡ್ರು. ಅವು ಯಾವ ಕೂಡ ಇವತ್ತು ನೋಡೋಕೆ ಸಿಗ್ತಾ ಇಲ್ಲ ಮೇಡಮ್. ಓಕೆ, ಅಂದರೆ ಮುಂಚೆ ಇಲ್ಲೆಲ್ಲ ಕವರ್ ಆಗಿರ್ಬೋದಿತ್ತೇನೋ, ಕಲ್ಲೆಲ್ಲ ಕಟ್ಕೊಂಡು ಅರಮನೆ ಅಂತ ಹೇಳಿದರೆ? ಇಲ್ಲ ಮೇಡಮ್, ಆ ಅರಮನೆದು ಈ ಬೆಟ್ಟದಿಂದ ಇದಿಷ್ಟು ಅರಮನೆ ಮೇಡಮ್. ಇಲ್ಲಿ ಸಾಮಾನ್ಯವಾಗಿ ಇರ್ತಾ ಇತ್ತು, ಅದೇನಿಲ್ಲ. ಯಾಕಂದ್ರೆ ಸುತ್ತ ಎಲ್ಲ ಕೋಟೆ ಇರೋದ್ರಿಂದ ಎಲ್ಲದೂ ಕೂಡ ಅವರ ಅಂಡರಲ್ಲೇ ಇರ್ತಾ ಇತ್ತು. ಹಾಗಾದ್ರೆ ಇದೇ ರೀತಿ ಓಪನ್ ಪ್ಲೇಸ್ ಇದೆ? ಓಪನ್ ಪ್ಲೇಸ್ ಮೇಡಮ್ ಅದು. ನಮಗೆ ಇವಾಗ ಹತ್ತೋದಕ್ಕೆ ಸುಸ್ತೊಡಿತಾ ಇದ್ದೀವಲ್ಲ, ಅವಾಗ ಅರಮನೆಯವರು ಅಲ್ಲಿ ಅಂತಃಪುರದಿಂದ ಎಂಟ್ರೆನ್ಸಿಗೆ ಬರಬೇಕು ಅಂದರೆ ಹೇಗೆ ಸರ್? ನಿಜ ಮೇಡಮ್, ಅವಾಗೆಲ್ಲ ಈ ಬಂಡೆಗಳನ್ನು ಕುದುರೆಗಳು ಹತ್ತಾ ಇದ್ವಲ್ಲ, ಅದು ಮುಖ್ಯವಾಗಿರ್ತಕ್ಕಂಥ ವಿಷಯ. ಆ ಕುದುರೆಗಳನ್ನು ಯಾವ ರೀತಿಯಾಗಿ ಇವರು ಪಳಗಿಸ್ತಾ ಇದ್ರು, ಅವಳಿಗೆ ಯಾವ ರೀತಿ ತರಬೇತಿಯನ್ನು ಕೊಡ್ತಾ ಇದ್ರು, ಇವೆಲ್ಲ ಕೂಡ ಅಧ್ಯಯನಕ್ಕೆ ಯೋಗ್ಯವಾಗಿರ್ತಕ್ಕಂಥ ವಿಷಯಗಳು ಇವೆಲ್ಲ. ಹೌದು. ಆಮೇಲೆ ಇದನ್ನು ಕೂಡ ಕಂದಕವಾಗಿ ನಿರ್ಮಾಣ ಮಾಡ್ಕೊಂಡಿರ್ಬೋದು. ಅರಮನೆಗೇನೆ ಕಂದಕ ಇದೆ ನೋಡಿ ಮೇಡಮ್. ನಾವು ಎಲ್ಲ ಇತಿಹಾಸದಲ್ಲಿ ನೋಡ್ತೀವಿ ಕೋಟೆಗೆ ಕಂದಕ, ಆದರೆ ಇಲ್ಲಿ ಕುಮಟದುರ್ಗದಲ್ಲಿ ಅರಮನೆಗೆ ಕಂದಕ. ಒಂದು ವಿಶಿಷ್ಟವಾಗಿ ಅಂದರೆ ಇನ್ನೂ ರಾಜಮನೆತನಗಳು ಬಂದಂತೆಲ್ಲ ತಮಗೆ ಹೇಗೆ ಅನುಕೂಲ ಆಗುತ್ತೋ ಆ ರೀತಿಯಾಗಿ ನಿರ್ಮಾಣ ಮಾಡಿಕೊಂಡ್ರು. ಅವತ್ತೇ ಕುಮಟದುರ್ಗದವರು ಬೆಟ್ಟದಲ್ಲೇ ನಿರ್ಮಾಣ ಮಾಡಿಕೊಂಡ್ರು ಕಂದಕಗಳನ್ನು. ನಿಜ ಮೇಡಮ್, ಅದು ಬಹುಮುಖ್ಯವಾಗಿರ್ತಕ್ಕಂಥದ್ದು ಮೇಡಮ್. ಪ್ರಶ್ನೆ. ಇದು ರಾಜ ಪರಿವಾರದ ಜೊತೆಗೆ ಸಾಮಾನ್ಯ ಜನರು ಕೂಡ, ಪರಿಚಾರಕಿಯರು ಅಥವಾ ಅವರಿಗೆ ಆತ್ಮೀಯರಾಗಿರ್ತಕ್ಕಂಥವ್ರು ಕೂಡ ಇಲ್ಲಿ ಒಂದಿಷ್ಟು ಮನೆಗಳನ್ನು ನಿರ್ಮಾಣ ಮಾಡ್ಕೊಂಡು ಇದ್ದಿರ್ಬೋದು ಅನ್ನೋದಕ್ಕೆ ಈ ಹೊರಳಕಲ್ಲು ಸಾಕ್ಷಿ ಆಗುತ್ತೆ. ಹೌದು, ಅವಾಗೆಲ್ಲ ಖಾರ ಎಲ್ಲ ರುಬ್ತಿದ್ದಿರಲ್ಲ. ನಿಜ ಮೇಡಮ್, ಈಗ ಥರ ಮಿಕ್ಸಿ ಗ್ರೈಂಡರ್ ಥರ ಇದ್ದಿಲ್ಲಲ್ಲ, ಹಂಗಾಗ್ಬಿಟ್ಟು ಅವ್ರಿಗೂ ಕೂಡ ಇದರಲ್ಲೇ ಎಲ್ಲ ಮಸಾಲೆ ಪದಾರ್ಥಗಳನ್ನು ಹಿಡಿದು ಎಲ್ಲದನ್ನು ಕೂಡ ಅದರಲ್ಲೇ ಜಜ್ತಕ್ಕಂಥ ಕೆಲಸ. ನಿಜ ಮೇಡಮ್, ನಮ್ಗೆ ನೋಡಿದ್ರೆ ಅನಿಸ್ತಾ ಇದೆ ನೋಡಿ ಮೇಡಮ್. ಮೇಡಮ್, ಇನ್ನುಳಿದಂತೆ ಕೋಟೆಯ ದಕ್ಷಿಣ ಭಾಗ ಮೇಡಮ್ ಇದೆಲ್ಲ ನೋಡ್ಬೋದು ನಾವು. ಈಗ ಎಲ್ಲ ಬೀಳುವ ಸ್ಥಿತಿ, ಬಿದ್ದೋಗ್ಬಿಟ್ಟದೆ ಸಾಕಷ್ಟು. ಬುರ್ಜು ಅರಮನೆಯಲ್ಲಿ ಒಂದು ಬುರ್ಜ್ ಆಕಾರದಲ್ಲಿ ಒಂದು ಬಲಿಷ್ಠವಾಗಿರ್ತಕ್ಕಂಥ ಕಾವಲು ಗೋಪುರದ ಜೊತೆಗೆ ಅಲ್ಲಿ ಒಂದು ಕೋಟೆ ನಿರ್ಮಾಣಕ್ಕೆ ಒಂದಿಷ್ಟು ಏನು ಭದ್ರವಾದ ಅಡಿಪಾಯ ಆಗೋದಕ್ಕೆ ಏನು ಪಿಲ್ಲರ್ಗಳು ಅಂತೀವಲ್ಲ, ಆ ರೀತಿಯಾಗಿ ಬಳಕೆ ಮಾಡ್ಕೊಂಡಿದ್ದಾರೆ. ನೀವು ನೋಡ್ತಾ ಇರ್ಬೋದು, ಎಲ್ಲದೂ ಕೂಡ ಒಂದಿಷ್ಟು ಮಣ್ಣಿಲ್ಲ, ಗಾರೆ ಇಲ್ಲ, ಎಲ್ಲ ಕಲ್ಲುಗಳನ್ನು ಜೋಡಿಸಿ ನಿರ್ಮಾಣ ಮಾಡಿದ್ದಾರೆ ಮೇಡಮ್. ನೋಡಿ ಮೇಡಮ್, ಅಲ್ಲಿ
ಅಲ್ಲಿಂದ ಇದಿಷ್ಟು ಇನ್ನೂ ದೊಡ್ಡದಿದೆ ಮೇಡಮ್. ಹ್ಞೂ 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 ಅತಿ ದೊಡ್ಡ ಅರಮನೆ ಅವತ್ತಿತ್ತು ಮೇಡಮ್. ಅಲ್ಲಿ ಹಂಗೆ ಹೋಗೋಣ. ಇನ್ನೆಂಥ ಸಾಮ್ರಾಜ್ಯ ಸರ್, ಆಶ್ಚರ್ಯ ಆಗ್ತಿದೆ ನಮಗೆ ಅರಮನೆನೇ ನೋಡಿದರೆ. ನಾವು ಯಾವುದೇ ದೇವಸ್ಥಾನ ಅಥವಾ ಕೋಟೆ ಪ್ರದೇಶಕ್ಕೆ ಹೋದರೆ ಅಲ್ಲಿ ಆಂಜನೇಯನ ನಮಗೆ ಮುಖ್ಯವಾಗಿರ್ತಕ್ಕಂಥ ದೇವರು. ಅಂದರೆ ಅದರಲ್ಲೂ ಸ್ಪೆಷಲಾಗಿ ನಾವು ಕಿಷ್ಕಿಂಧ ಸಾಮ್ರಾಜ್ಯದ ಪ್ರದೇಶದಲ್ಲಿ ಇರುವುದರಿಂದ ಆಂಜನೇಯ ನಮಗೆಲ್ಲರಿಗೂ ಕೂಡ ಮನೆ ದೇವರಾಗಿ ನಮ್ಮ ಕಾಯ್ತಕ್ಕಂಥ ದೈವವಾಗಿ ನಾವು ಕಾಣ್ತಾ ಇದ್ದೀವಿ. ಅದೇ ರೀತಿಯಾಗಿ ಕುಮ್ಮಟದುರ್ಗದಲ್ಲಿ ಕೂಡ ಆಂಜನೇಯನ ಮೂರ್ತಿಯನ್ನು ನೋಡ್ತೀವಿ ಮೇಡಮ್. ಅಂದರೆ ಇದು ಕೋಟೆ ಪ್ರವೇಶ ದ್ವಾರಕ್ಕೆ ಕೋಟೆ ಆಂಜನೇಯ ಇದ್ದಾರೆ ಮೇಡಮ್. ಅಂದರೆ ಅಂದಿನಿಂದ 700 ವರ್ಷಗಳ ಕಾಲ ಈ ಆಂಜನೇಯನ ಪೂಜೆ ಮಾಡ್ಕೊಂಡು ಬರ್ತಾ ಇದ್ದಾರೆ. ಓಕೆ, ಹಂಗಾದ್ರೆ ಕೋಟೆ ಪ್ರವೇಶದ್ರ ಅಲ್ಲಿತ್ತ ಈ ಆಂಜನೇಯ ಅಥವಾ ಇಲ್ಲಿಗೆ ತಂದಿಟ್ಟಿದ್ದೀರಾ? ಇಲ್ಲ ಮೇಡಮ್, ಈಗ ಕೋಟೆ ಪ್ರವೇಶ ಈಗಿದೆ ಮೇಡಮ್. ಓಕೆ. ಹಾಂ, ಇದು ಒಂದಿಷ್ಟು ಕೋಟೆಯ ಅವಶೇಷಗಳೇ ಇದರಲ್ಲಿದೆ ಮೇಡಮ್. ನಾವು ಸೂಕ್ಷ್ಮವಾಗಿ ಗಮನಿಸಿದಾಗ ಈ ಮುಳ್ಳುಕಂಟಿಯಲ್ಲೇ ಕೋಟೆ ಅವಶೇಷಗಳಿದೆ ಮೇಡಮ್. ಹಂಗಾಗ್ಬಿಟ್ಟು ಇದು ಕೋಟೆ ಆಂಜನೇಯ ಅಂತ ಅಂದ್ಬಿಟ್ಟು ಕರಿಬೋದು ಮೇಡಮ್. ಓಕೆ, ಪ್ರತಿಯೊಂದು ಕೋಟೆ ನಿರ್ಮಾಣ ಮಾಡಬೇಕಾದ್ರೂ ಕೂಡ ಆಂಜನೇಯನ ಪ್ರತಿಷ್ಠಾಪನೆ ಮಾಡಿನೇ ಕೋಟೆಗೆ ಅಟ್ಯಾಚ್ ಆಗಂಗೆ ಇದು ಮಾಡ್ತಿದ್ರು. ನಿಜ ಮೇಡಮ್, ಕಷ್ಟ ಬರಬಾರ್ದು. ಯಾಕಂದ್ರೆ ಅದು ಆರಾಧ್ಯ ದೈವವಾಗಿ ಕೂಡ ಪೂಜೆ ಮಾಡ್ತಾ ಇದ್ರು. ಓಕೆ, ಈ ತರ ನಿಮ್ಗೆ ಯಾವಾಗ ಸಿಕ್ತು? ಯಾವಾಗ್ಲಿಂದ ಪೂಜೆ ಮಾಡಕ್ ಸ್ಟಾರ್ಟ್ ಮಾಡಿ ತಿಳಿದಂಗೆ? ನಾವು ಬಹು ವರ್ಷಗಳಿಂದ ಇದೆ ಮೇಡಮ್. ಅಂದರೆ ಇದು 700 ವರ್ಷದಿಂದ ಉಳ್ಕೊಂಡಿದೆ. ಹಂಗೆ ಬರ್ತಕ್ಕಂಥ ಪೂಜೆ ಪುನಸ್ಕಾರಗಳು ಕೂಡ ಈ ಆಂಜನೇಯ ನಡೀತಾ ಇದ್ದಾವೆ ಮೇಡಮ್. ಅದ್ರ ಜೊತೆಗೆ ಕೆಲವೊಂದು ನಾಗರ ನಿಜ ಮೇಡಮ್, ಅದು ಬುಡಕಟ್ಟು ಸಂಪ್ರದಾಯದಂತೆ ಈಗ ನಾವು ನಾಗದೇವತೆಗಳನ್ನ ನಾವು ಏನು ಆರಾಧನೆ ಮಾಡ್ಕೊಂಡು ಬರ್ತೀವಿ, ಅದರ ಕುರುಹುಗಳಾಗಿ ಕೂಡ ನಾವು ಇವತ್ತು ನೋಡ್ಬೋದು ಮೇಡಮ್. ತುಂಬಾ ನಾಗದೇವತೆಗಳು. ನಿಜ ಮೇಡಮ್, ಅಲ್ಲೆಲ್ಲ ಇದೆ ನೋಡಿ ಮೇಡಮ್. ಹೌದು. ಅದಾದ ನಂತರ ಇವಾಗ ಎಲ್ಲರೂ ಜನಸಾಮಾನ್ಯರು ಬಂದು ಪೂಜೆ ಪುನಸ್ಕಾರ ಮಾಡ್ತಾರೆ ಮೇಡಮ್. ಗಂಗೆ ಪೂಜೆ ನಂತರ ಆಂಜನೇಯ ದರ್ಶನ ಮಾಡ್ಕೊಂಡು ಮತ್ತೆ ಕುಮಾರರಾಮನ ದರ್ಶನಕ್ಕೆ ಹೋಗ್ತಾರೆ ಮೇಡಮ್. ಮೊದಲು ಗಂಗೆ ಪೂಜೆ, ಅದಾದ ನಂತರ ಊಟ, ಅದಾದ ನಂತರ ಆಂಜನೇಯನ ದರ್ಶನ, ಅದಾದ ನಂತರ ರಾಮರ ದೇವಸ್ಥಾನಕ್ಕೆ ಹೋಗ್ತಾರೆ ಮೇಡಮ್. ಅಲ್ಲಿ ದರ್ಶನ ಮಾಡಿಕೊಂಡು ಹಣ್ಣು ಕಾಯಿ ಕರ್ಪೂರ ಸಲ್ಲಿಸಿ ಮುಂದೆ ತಮ್ಮ ಊರಿಗೆ ಸಾಕ್ತಾರೆ. ಓಕೆ. ಪ್ರಿಯ ವೀಕ್ಷಕರೇ, ನಮ್ಮ ಕರುನಾಡಿನ ಸಾಹಿತ್ಯ, ಸಂಸ್ಕೃತಿ, ವಿಶೇಷ ವ್ಯಕ್ತಿಗಳ ಸಂದರ್ಶನವನ್ನು ತಪ್ಪದೇ ವೀಕ್ಷಿಸಿ. ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ನ ಕ್ಲಿಕ್ ಮಾಡಿ, ನಿಮ್ಮ ಅಭಿಪ್ರಾಯವನ್ನು ತಪ್ಪದೇ ತಿಳಿಸಿ. ಡಿಜಿಟಲ್ ಮಾಧ್ಯಮ ಎಲ್ಲಾ ಸಾಮಾಜಿಕ ಜಾಲತಾಣದಲ್ಲೂ ಲಭ್ಯವಿದೆ. ಸ್ವತಂತ್ರ ಪತ್ರಿಕೋದ್ಯಮವನ್ನು ಬೆಂಬಲಿಸಿ. ಧನ್ಯವಾದಗಳು.